ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ. ಇದು ಯಾವುದೋ ಸ್ಟಾರ್ ನಟನ ಒಂದು ಬ್ಯಾನರ್ ಅಲ್ಲ, ಅಥವಾ ಯಾವುದೋ ಸಿನಿಮಾದ ಬ್ಯಾನರ್ ಅಲ್ಲ, ಯಾವ ರಾಜಕೀಯ ವ್ಯಕ್ತಿಯ ಪಕ್ಷದ ಪ್ರಚಾರವೂ ಕೂಡ ಇದಲ್ಲ. ಒಬ್ಬ ಕಾಮಿಡಿ ಆ್ಯಕ್ಟರ್ ಆಗಿರ್ತಕ್ಕಂಥ ಗಿಲ್ಲಿ ನಟ ಕೇವಲ ಒಂದು ಬಿಗ್ ಬಾಸ್ನಂತಹ ಶೋನಲ್ಲಿ ಇರಬೇಕಾದ್ರೆ ಅವನಿಗೆ ನಮ್ಮ ಜನಗಳು ತೋರಿಸ್ತಾ ಇರುವಂಥ ಪ್ರೀತಿಯ ಸಂಕೇತ ಇದು. ಸೊ ಈ ಒಂದು ಎಲ್ಲವ ಕ್ರೇಜನ್ನು ನೋಡ್ತಾ ಇದ್ದರೆ ಗಿಲ್ಲಿ ನಟ ಯಾವ ಸ್ಟಾರ್ ನಟರಿಗೂ ಕೂಡ ಕಡಿಮೆ ಇಲ್ಲ. ಇತ್ತ ಈ ಒಂದು ಪೋಸ್ಟ್ಗಳನ್ನು ಕೂಡ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಗ ಕೆಲವೊಂದಿಷ್ಟು ಜನ ಒಂದು 4 ಜನ ಹೀರೋಗಳ ಫೋಟೋಗಳು ಜೊತೆಗೆ ಒಂದು ಗಿಲ್ಲಿಯ ಫೋಟೋವನ್ನು ಹಾಕಿ, ನಿಮ್ಮ ಬೆಂಬಲ ಯಾರಿಗೆ ಅಂದರೆ ನಮ್ಮ ಸ್ಟಾರ್ ನಟರಿಗಿಂತಲೂ ಕೂಡ ಹೆಚ್ಚು ಬೆಂಬಲ ಸಿಗ್ತಾ ಇರುವಂಥದ್ದು ಗಿಲ್ಲಿ ನಟನಿಗೆ. ಇದು ಒಂದು ಕಡೆ ಆಶ್ಚರ್ಯವಾದರೂ ಕೂಡ ಸತ್ಯ. ಇವತ್ತು ಎಷ್ಟೆಷ್ಟು ದೊಡ್ಡ ಸಿನಿಮಾಗಳನ್ನು ಮಾಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಸಂಬಳವನ್ನು ಕೂಡ ತೆಗೆದುಕೊಳ್ತಾರೆ. ಅಂತಹ ಸ್ಟಾರ್ ನಟರಿಗೆ ಇಲ್ಲದಂತಹ ಕ್ರೇಜ್ ಇವತ್ತು ಗಿಲ್ಲಿ ನಟನಿಗೆ ಬಂದು ಬಿಟ್ಟಿದೆ. ಸೊ ಬಿಗ್ ಬಾಸ್ ಇತಿಹಾಸದಲ್ಲೇ ಇದೊಂದು ದಾಖಲೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಕಳೆದ ಒಂದು ಸೀಸನ್ನಲ್ಲಿ ಹನುಮಂತ ಅವರು ವಿನ್ ಆದಂತಹ ಸಂದರ್ಭದಲ್ಲಿ 5 ಕೋಟಿಗೂ ಅಧಿಕ ಓಟು ಬಂದರೆ ಈ ವ್ಯಕ್ತಿ ಗೆಲ್ಲೋದಕ್ಕೆ 40 ಕೋಟಿಗೂ ಅಧಿಕ ಓಟುಗಳು ಬಂದೇ ಬರ್ತಾವೆ. ಸೊ ಈಗಾಗಲೇ ರಿವೀಲ್ ಮಾಡಿರುವ ಪ್ರಕಾರ ನಿನ್ನೆಯ 12 ಗಂಟೆಯ ವೇಳೆಗೂ ಕೂಡ 37 ಕೋಟಿ ಓಟುಗಳು ಅಂದರೆ ಇಲ್ಲಿವರೆಗೂ ಕೂಡ ಓಪನ್, ಅಂದರೆ ಇವತ್ತಿನ ದಿನ 10 ಗಂಟೆವರೆಗೂ ಓಪನ್ ಆಗಿತ್ತು, ಈಗಾಗಲೇ ಕ್ಲೋಸ್ ಆಗಿದೆ. ಸೊ ಈಗ ಟೈಮು ತುಂಬ ಹೊತ್ತಾಗಿರೋದ್ರಿಂದ ಬೆಳಗ್ಗೆ 10 ಗಂಟೆಗೆ ವೋಟಿಂಗ್ ಲೈನ್ ಕೂಡ ಕ್ಲೋಸ್ ಆಗಿದೆ. ಸಂಜೆ 6 ಗಂಟೆಗೆ ಗಿಲ್ಲಿಯ ಒಂದು ಕ್ರೇಜ್ ಕೂಡ ಆರಂಭವಾಗಿ ಬಿಡುತ್ತೆ. ಸೊ ಈ ಬಿಗ್ ಬಾಸ್ ಶೋ ಅಂತ ಹೇಳೋದಕ್ಕಿಂತ ಗಿಲ್ಲಿಗೆ ಒಂದು ಶೋ ಅಂತ ಹೇಳಬಹುದು ಈ ಒಂದು ಸೀಸನನ್ನು. ಯಾಕೆ ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಎಲ್ಲ ಸ್ಪರ್ಧಿಗಳ ಕ್ರೇಜ್ಗೂ ಕೂಡ ಗಿಲ್ಲಿ ಒಬ್ಬನ ಕ್ರೇಜಲ್ಲಿಯೂ ಕೂಡ ಯಾರೂ ಇಲ್ಲ. ಎಲ್ಲರ ಕ್ರೇಜನ್ನು ಗಮನಿಸಿದಾಗಲೂ ಕೂಡ ಗಿಲ್ಲಿಯ ಸರಿಸಮಾನವಾಗಿಯೂ ಕೂಡ ಯಾರೂ ಇಲ್ಲ. ಇತ್ತ ಸರಿಸಮಾನ ದೂರ ಆಯಿತು, ಆದರೆ ಆ ವ್ಯಕ್ತಿ ಹಿಂಬಾಲಿಸಿಕೊಂಡು ಬರುವಂಥ ವ್ಯಕ್ತಿಗಳು ಇಲ್ಲ. ಇವತ್ತು 40 ಕೋಟಿಗೂ ಅಧಿಕ ಓಟುಗಳನ್ನು ಪಡೆದುಕೊಂಡು ಗಿಲ್ಲಿ ವಿನ್ನರ್ ಆದ್ರೆ ಇತ್ತ ಅವನನ್ನು ವಿನ್ನರ್ ಆಗೋದಕ್ಕೆ ಒಂದು 2 ಕೋಟಿನೋ 3 ಕೋಟಿನೋ 4 ಕೋಟಿನೋ ಆಸುಪಾಸಿನಲ್ಲಿ ರನ್ನರ್ ಅಪ್ ಇರುವಂಥ ಸಂದರ್ಭ ಇರುವಂಥದ್ದು. ಕೇವಲ ಒಂದು 10 ಕೋಟಿಯೂ ಕೂಡ ತಲುಪೋದು ಕಷ್ಟ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಸುದೀಪ್ ಈ ಒಂದು ಕುರಿತಾಗಿಯೂ ಕೂಡ ರಿವೀಲ್ ಮಾಡಿದರು. ರನ್ನರ್ಗೂ ಮತ್ತು ವಿನ್ನರ್ಗೂ ತುಂಬಾ ದೂರ ಇದೆ. ತುಂಬಾ ದೂರ ಇರೋದ್ರಿಂದ ವಿನ್ನರ್ಗೂ ರನ್ನರ್ಗೂ ಹೋಲಿಕೆ ಮಾಡೋದಕ್ಕೆ ಹೋಗಬೇಡಿ ಅನ್ನೋದು ಕೂಡ ಕಿಚ್ಚ ಸುದೀಪ್ ಅವರು ಹೇಳಿರ್ತಕ್ಕಂಥದ್ದು. ಸೊ ಈ ಒಂದು ಬಿಗ್ ಬಾಸ್ ಸೀಸನಲ್ಲಿ ತನ್ನದೇ ಆದಂಥ ಕ್ರೇಜ್ ಸೃಷ್ಟಿ ಮಾಡಿರುವಂಥ ಗಿಲ್ಲಿ ಕ್ರೇಜ್ ಹೇಗಿದೆ, ಯಾರ್ಯಾರೆಲ್ಲ ಮನಸ್ಸುಗಳನ್ನು ಕದ್ದಿದ್ದಾನೆ, ಇವನ ಬದುಕು ಹೇಗಿತ್ತು, ಒಂದಿಷ್ಟು ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಾಕಷ್ಟು ಜನ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಿ, ಅದು ಯಾಕೆ ಗೊತ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ. ಸಬ್ಸ್ಕ್ರೈಬ್ ಫ್ರೀಯಾಗೇ ಇರುತ್ತೆ, ಯಾವುದೇ ನಿಮ್ಮ ದುಡ್ಡು ಕೂಡ ಖರ್ಚಾಗೋಲ್ಲ. ನಾವು ನಿಮ್ಮ ಹತ್ರ ದುಡ್ಡು ಕೊಡಿ ಅದು ಕೊಡಿ ಅಂತಲೂ ಕೇಳೋದಿಲ್ಲ. ನಿಮ್ಮ ಸಪೋರ್ಟ್ ಬೇಕಾಗುತ್ತೆ, ಬೆಂಬಲ ಬೇಕಾಗುತ್ತೆ. ಹಾಗಾಗಿ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಖುಷಿ ಆಗುತ್ತೆ. ನಮ್ಮ ವಿಡಿಯೋಗಳನ್ನು ಇಷ್ಟು ಜನ ನೋಡ್ತಾ ಇದ್ದಾರಲ್ಲ, ನಮ್ಮ ವಿಡಿಯೋಗಳಿಗೆ ಇಷ್ಟು ಸಪೋರ್ಟ್ ಸಿಗ್ತಾ ಇದೆಯಲ್ಲ, ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕೊಡೋಣ ಅಂತ ನಾನು ಭಾವಿಸ್ತಾ ಇರ್ತೀನಿ. ಹಾಗಾಗಿ ಈ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಕೇವಲ ಈ ಒಂದು ಎಂಟರ್ಟೈನ್ಮೆಂಟ್ ವಿಡಿಯೋಗಳು ಮಾತ್ರ ಅಲ್ಲದೆ ನಿಮಗೆ ಉಪಯೋಗವಾಗುವಂಥ ಸಾಕಷ್ಟು ವಿಡಿಯೋಗಳನ್ನು ಕೂಡ ನಾನು ಪ್ರಸಾರ ಮಾಡ್ತಾ ಇದ್ದೀನಿ. ಸೊ ಬೇರೆ ಬೇರೆ ರೀತಿಯಾದಂಥ ನ್ಯೂಸ್ಗಳಾಗಿರ್ಬೋದು, ಬೇರೆ ಬೇರೆ ಎಂಟರ್ಟೈನ್ಮೆಂಟಿಗೆ ಸಂಬಂಧಪಟ್ಟ ಆಗಿರ್ಬೋದು, ಜೊತೆಗೆ ಉಪಯುಕ್ತವಾದಂತಹ ಮಾಹಿತಿನ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. ಗಿಲ್ಲಿಯ ಕ್ರೇಜ್ ಹೇಗಿದೆ ಎಂಬುದು ಕೂಡ ನಿಮಗೆ ಈಗಾಗಲೇ ಗೊತ್ತಿದೆ. ಕೇವಲ ತನ್ನ ಹುಟ್ಟೂರಿನಲ್ಲಿ ಮಾತ್ರ ಈ ವ್ಯಕ್ತಿಯ ಕ್ರೇಜ್ ಇಲ್ಲ, ಅಥವಾ ತನ್ನ ಜಿಲ್ಲೆಯಲ್ಲಿ ಮಾತ್ರ ಇವನ ಕ್ರೇಜ್ ಇಲ್ಲ. ಇಡೀ ರಾಜ್ಯಾದ್ಯಂತ ಅಷ್ಟೇ ಅಲ್ಲದೆ ದೇಶ ಮತ್ತು ಹೊರದೇಶದಲ್ಲೂ ಕೂಡ ಗಿಲ್ಲಿಗೆ ಫ್ಯಾನ್ಸ್ಗಳು ಉಟ್ಕೊಂಡಿದ್ದಾರೆ. ನೇಪಾಳದಲ್ಲಿದ್ದಾರೆ, ಆಸ್ಟ್ರೇಲಿಯಾದಲ್ಲಿದ್ದಾರೆ, ಅಮೆರಿಕದಿಂದಲೂ ಕೂಡ ಗಿಲ್ಲಿಯ ಫ್ಯಾನ್ಸ್ಗಳು ಗಿಲ್ಲಿಗೆ ವೋಟ್ ಹಾಕಿ ಅಂತ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಸೈನ್ಯದಲ್ಲಿಯೂ ಕೂಡ ಇದ್ದಾರೆ. ಸಾಕಷ್ಟು ಕಡೆ ಇಲ್ಲಿ ಗಿಲ್ಲಿಯ ಫ್ಯಾನ್ಸ್ಗಳು ಹರಿದುಕೊಂಡು ಬಿಟ್ಟಿದ್ದಾರೆ. 75% ವೋಟುಗಳು ಗಿಲ್ಲಿಗೆ ಸೇರಿದರೆ ಉಳಿದಿರುವಂಥ 25% ವೋಟ್ ಏನಿದೆ ಆ ವೋಟನ್ನು ಟಾಪ್ 6 ಅಲ್ಲಿರುವಂತಹ ಇನ್ನೂ 5 ಸ್ಪರ್ಧಿಗಳು ಹಂಚಿಕೊಳ್ಳುವಂಥ ಪರಿಸ್ಥಿತಿ ಇದೆ. 10 ವೋಟುಗಳು ಅಶ್ವಿನಿ ಪಾಲಾದರೆ, 10 ವೋಟು ರಕ್ಷಿತಾ ಪಾಲಾದರೆ, ಉಳಿದಿರುವಂಥ 5 ವೋಟುಗಳಲ್ಲಿ ಮತ್ತೊಬ್ಬರಿಗೆ ಅಂದರೆ ಫಾರ್ ಎಕ್ಸಾಂಪಲ್ ಅಂತ ನಾನು ನಿಮ್ಮ ಮುಂದೆ ಹೇಳ್ತಾ ಇರುವಂಥದ್ದು. ಸೊ ಆ ರೀತಿಯಾಗಿ ಬೈಪರ್ಕೇಷನ್ ಆಗ್ತಾ ಇದೆ. ಅಂದರೆ ಗಿಲ್ಲಿಯ ಕ್ರೇಜ್ ಹೇಗಿದೆ ಎಂಬುದನ್ನು ಇಲ್ಲಿ ನೀವು ಗಮನಿಸಲೇಬೇಕು. ಸೊ ವೋಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಒಂದು 40 ಕೋಟಿಗೂ ಅಧಿಕ ವೋಟು ಬರುತ್ತೆ. ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಸಂಶಯವಿಲ್ಲ. 50 ಕೋಟಿ ಹತ್ರ ಬಂದರೂ ಕೂಡ ಯಾವುದೇ ರೀತಿಯಾದಂಥ ಅನುಮಾನ ಪಡಬೇಕಾಗಿಲ್ಲ. ಈಗ ಆ ರೀತಿಯಾದಂಥ ಕ್ರೇಜ್ ಈ ಒಂದು ವ್ಯಕ್ತಿಗೆ ಇರುವಂಥದ್ದು. ಇನ್ನು ಆರಂಭದಲ್ಲಿ ಗಿಲ್ಲಿಯ ಒಂದು ಬದುಕು ಹೇಗಿತ್ತು ಎಂಬುದನ್ನು ಆ ವ್ಯಕ್ತಿಯೇ ಹೇಳಿಕೊಂಡ ಹಾಗೆ ಊಟಕ್ಕಾಗಿ ಪರದಾಡಿದ್ದಾರೆ. ಯಾರದೋ ಪಕ್ಕದ ರೂಮಲ್ಲಿ ಊಟವನ್ನು ಕದ್ದು ತಿಂದು
ಬಂದಿರುವಂಥ ಉದಾಹರಣೆಗಳಿದ್ದಾವೆ. ಮಲಗೋದಕ್ಕೆ ರೂಮ್ ಇರಲಿಲ್ಲ, ಯಾರೋ ಒಬ್ಬರು ಸಂಬಂಧಿಕರು ಸಿಗ್ತಾರೇನೋ, ಏನೋ ಸುಳ್ಳುಗಳನ್ನು ಹೇಳಿ ಒಂದಿನ ಅಲ್ಲಿ ಅವ್ರ ಜೊತೆ, ಇನ್ನೊಂದು ದಿನ ಮತ್ತೊಬ್ಬರ ಜೊತೆ, ಈ ರೀತಿಯಾಗಿ ಜೀವನವನ್ನು ಮಾಡೋದಕ್ಕೆ ಮುಂದಾಗಿರ್ತಾರೆ. ಇಂತಹದ್ದೆಲ್ಲವನ್ನು ಕೂಡ ಸಂಕಟವನ್ನು ಎದುರಿಸಿ, ಸಂಕಟವನ್ನು ಪಟ್ಟು, ನೋವುಗಳನ್ನು ಅನುಭವಿಸಿ ಈ ವ್ಯಕ್ತಿ ಬಿಗ್ ಬಾಸ್ ಮನೆಯಂತಹ ಒಂದು ಹಂತಕ್ಕೆ ಬಂದು ತಲುಪಿದ್ದಾನೆ. ಈಗ ಒಂದು ತಕ್ಕ ಮಟ್ಟಿಗೆ ಆರಂಭದ ಬದುಕಲ್ಲಿ ಕಷ್ಟವನ್ನು ಅನುಭವಿಸಿದಂಥ ವ್ಯಕ್ತಿ ಇವತ್ತು ತುಂಬ ಚೆನ್ನಾಗಿದೆ ಬದುಕಿಗೆ ಏನೂ ಕೂಡ ಈ ಸದ್ಯಕ್ಕೆ ಅಷ್ಟೊಂದು ಕೆಟ್ಟ ಪರಿಸ್ಥಿತಿ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ. ಒಂದು ಕೆಲಸ ಮಾಡ್ತಾ ಇದ್ದಾನೆ, ಅನೇಕ ಶೋಗಳನ್ನು ಮಾಡ್ತಾನೆ, ಶೋಯಿಂದ ಬರುವಂಥ ಸಂಬಳವನ್ನು ಪಡೆದುಕೊಳ್ತಾನೆ. ಸೊ ತನ್ನದೇ ಆದಂಥ ಒಂದು ಮನೆಯನ್ನು ಬಾಡಿಗೆಯಲ್ಲಿದ್ದಾನೆ. ಸೊ ಈ ರೀತಿಯಾದಂಥ ಬದುಕನ್ನು ಬೆಂಗಳೂರಿನಲ್ಲಿ ಸದ್ಯಕ್ಕೆ ನಡೆಸ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಜನರ ಬೆಂಬಲ ಇದೇ ರೀತಿಯಾಗಿದ್ದರೆ ಬೆಂಗಳೂರಿನಲ್ಲಿ ಒಂದು ಮನೆ ತೆಗೆದುಕೊಂಡು ಬದುಕನ್ನು ಕಟ್ಟಿಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳಿಲ್ಲ. ಇನ್ನು ನಾವೆಲ್ಲರೂ ಕೂಡ ಇಲ್ಲಿ ಮುಖ್ಯವಾಗಿ ಗಮನಿಸಲೇಬೇಕಾಗಿರ್ತಕ್ಕಂಥ ಒಂದು ಮುಖ್ಯ ವಿಚಾರ ಇದು ಏನಪ್ಪ ಅಂತಂದರೆ, ಈಗೇನೋ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಅವರಿಗೆ ಅಭಿಪ್ರಾಯವನ್ನು ಅಥವಾ ಅವನಿಗೆ ತುಂಬ ಸಪೋರ್ಟನ್ನು ಮಾಡ್ತಾ ಇದ್ದೀರಿ. ಆದರೆ ಎಷ್ಟೋ ಜನ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ, ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರಿಟಿಗಳಾಗಿ ಹೋಗಿರುವಂಥವರು ಇವತ್ತು ಒಬ್ಬ ಫ್ಯಾನ್ಸು ಇಲ್ಲ, ನಮಗೆ ಯಾರು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಸೊ ಅಂತಹ ಒಂದು ಪರಿಸ್ಥಿತಿ ಯಾವತ್ತೂ ಕೂಡ ಗಿಲ್ಲಿಗೆ ಬರೋದು ಬೇಡ. ನಮ್ಮ ಕರ್ನಾಟಕದ ಜನಗಳು ಕೈ ಹಿಡಿದ ಮೇಲೆ ಬಿಡೋದಿಲ್ಲ ಅಂತ ಗೊತ್ತಿದೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಎಂಟರ್ಟೈನ್ಮೆಂಟ್ ಕಡಿಮೆ ಆದಂಥ ಸಂದರ್ಭದಲ್ಲಿ ಅವರು ಏನೋ ಒಂದಿಷ್ಟು ಕೈ ಬಿಡುವಂಥ ಸಾಧ್ಯತೆಗಳು ಕೂಡ ಆಗುತ್ತೆ. ಬಟ್ ಗಿಲ್ಲಿ ವಿಚಾರದಲ್ಲಿ ಹಾಗೆ ಆಗೋದಿಲ್ಲ ಅಂತ ಒಂದು ಕಡೆ ಅಂದ್ಕೊಂಡ್ರು ಅದನ್ನೂ ಒಂದು ಕಡೆ ಯೋಚನೆ ಮಾಡಲೇಬೇಕು. ಯಾಕೆಂತಂದರೆ ಗೆದ್ದಾಗ ಒತ್ತು ಮರೆಸಿದವರು ಕೂಡ ನಮ್ಮ ಜನನೇ, ಸೋತಾಗ ಅವನನ್ನು ಎತ್ತಿ ಮುಳುಗಿಸಿದವರು ಕೂಡ ನಮ್ಮ ಜನನೇ. ಹಾಗಾಗಿ ಇಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ನಮ್ಮ ಮುಂದಿನ ಬದುಕಿನ ಬಗ್ಗೆ ಯೋಚನೆ ಮಾಡೋದಾದರೆ ಗಿಲ್ಲಿಯ ಪರಿಸ್ಥಿತಿಯೂ ಕೂಡ ಆಗಬಾರ್ದು ಅನ್ನೋದು ನಮ್ಮ ಕಡೆಯಿಂದ ಒಂದು ಸಜೆಷನ್ ಅನ್ನೋದಕ್ಕಿಂತ ಒಂದು ಹಾರೈಕೆ ಅಂತ ಅಂದ್ಕೊಂಡ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಕೇವಲ ಗಿಲ್ಲಿ ನಟ ಅಷ್ಟೇ ಅಲ್ಲದೆ ಉಳಿದಿರುವಂಥ 5 ಸ್ಪರ್ಧಿಗಳು ಕೂಡ ತುಂಬ ಟಾಪ್ ಆಗಿ ಆಡಿದ್ದಾರೆ, ತುಂಬ ಚೆನ್ನಾಗಿ ಆಡಿದ್ದಾರೆ. ಸೊ ತುಂಬ ಬೇಡಿಕೆ ಇರುವಂಥ ವ್ಯಕ್ತಿ ಗಿಲ್ಲಿ ಇರಬಹುದು. ಆದರೆ ಒಬ್ಬೊಬ್ಬರ ವ್ಯಕ್ತಿತ್ವವು ಒಂದೊಂದು ರೀತಿಯಾಗಿರುತ್ತೆ. ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಎಲ್ಲರ ವ್ಯಕ್ತಿತ್ವವು ಒಂದೇ ರೀತಿ ಇರೋದಕ್ಕಾಗೋದಿಲ್ಲ. ಅವರವರ ವ್ಯಕ್ತಿತ್ವದ ಮೇಲೆ ಅವರ ಅಭಿಮಾನಿಗಳು ಕೂಡ ಹುಟ್ಟಿಕೊಂಡು ಬಿಡ್ತಾರೆ. ಸೊ ಅವರ ಹುಟ್ಟಿಕೊಂಡಿರುವಂತಹ ಅಭಿಮಾನಿಗಳು ಅವರಿಗೆ ಸಪೋರ್ಟ್ ಮಾಡ್ತಾರೆ, ಬೆಂಬಲಕ್ಕೆ ನಿಂತ್ಕೊಳ್ತಾರೆ. ತಾವು ಓಟ್ ಹಾಕೋದಲ್ಲದೆ ಇನ್ನೊಬ್ಬ ವ್ಯಕ್ತಿಯಿಂದನೂ ಕೂಡ ಓಟನ್ನು ಹಾಕಿಸ್ತಾರೆ. ಸೊ ಈ ರೀತಿಯಾಗಿ ಪ್ರಚಾರವನ್ನು ಮಾಡ್ತಾರೆ. ಎಲ್ಲವೂ ಕೂಡ ಆಗುವಂತಹದ್ದು. ಆದರೆ ಗಿಲ್ಲಿಗಿರುವಂತಹ ಕ್ರೇಜು ಯಾವ ಸಿನಿಮಾ ನಟನಿಗೂ ಕೂಡ ಇಲ್ಲ. ನಾನು ಪದೇ ಪದೇ ಆ ಒಂದು ವಿಷಯವನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಸ್ಟಾರ್ ಸೆಲೆಬ್ರಿಟಿಗಳಿಗೂ ಕೂಡ ಇಲ್ಲ. ನಾನು ಅಧಿಕೃತವಾಗಿ ಅವರಿವರ ಹೆಸರನ್ನು ಹೇಳೋದ್ರಿಂದ ಅವರ ಅಭಿಮಾನಿಗಳಿಗೂ ಕೂಡ ಒಂದಿಷ್ಟು ಬೇಜಾರು ಆಗಬಹುದು. ಹಾಗಾಗಿ ಯಾರನ್ನೊಬ್ಬರನ್ನ ಎತ್ತಿ ತೋರಿಸೋದಕ್ಕೆ ಇನ್ನೊಬ್ಬರನ್ನ ಕೆಳಗಿಡೋದು ಕೂಡ ತುಂಬ ಕಷ್ಟ. ಹಾಗಾಗಿ ಸ್ಟಾರ್ ಸೆಲೆಬ್ರಿಟಿಗಳಿಗಿಂತ ಕ್ರೇಜ್ ತುಂಬ ವ್ಯಕ್ತಿಗೆ ಜಾಸ್ತಿ ಇದೆ. ಮುಂದೆ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಈ ಗಿಲ್ಲಿಯ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಸಿನಿಮಾಗಳನ್ನು ಮಾಡೋದಕ್ಕೆ ಅದೆಷ್ಟೋ ಜನ ರೆಡಿಯಾಗಿದ್ದಾರೆ. ಈ ಒಂದು ವ್ಯಕ್ತಿಗೆ ಕೇವಲ ಒಂದು ಕಡೆಯಿಂದ ಮಾತ್ರ ಅಲ್ಲ, ಮಕ್ಕಳಿಂದ ಮುದುಕರವರೆಗೂ ಕೂಡ ಎಲ್ಲ ನೌಕರದಸ್ತರ ವರ್ಗದವರಿಂದಲೂ ಕೂಡ ಸಾಕಷ್ಟು ರೀತಿಯಾದಂಥ ಸಪೋರ್ಟ್ ಕೂಡ ಸಿಗ್ತಾ ಇದೆ. ನಮ್ಮ ಜನಗಳು ಮೆಚ್ಕೊಂಡು ಬಿಟ್ಟರೆ ಯಾವ ರೀತಿಯಾಗಿರುತ್ತೆ ಕ್ರೇಜ್ ಅಂತ ನಾವು ಹೇಳೋದಕ್ಕೂ ಕೂಡ ಆಗೋದಿಲ್ಲ. ಬಹುತೇಕ ಈ ಗಿಲ್ಲಿ ನಟನು ಕೂಡ ಅಂದ್ಕೊಂಡಿರೋದಿಲ್ಲ ನನಗೆ ಹೊರಗಡೆ ಇಷ್ಟು ಕ್ರೇಜ್ ಇದೆ ಅಂತ. ಈ ಎಲ್ಲವನ್ನು ಕೂಡ ಒಂದು ಕ್ಷಣ ಬಿಗ್ ಬಾಸ್ ಮುಗಿದ ನಂತರ ಹೊರಗಡೆ ಬಂದ ಮೇಲೆ ಗಮನಿಸಿದಾಗ ಆ ವ್ಯಕ್ತಿಗೆ ಕೂಡ ಒಂದು ಕ್ಷಣ ಶಾಕ್ ಆಗಿಬಿಟ್ರೂ ಕೂಡ ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಯಾಕೆಂದರೆ ಅಷ್ಟೊಂದು ಕ್ರೇಜ್ ಇದೆ. ಊರಿಂದ ಹಿಡಿದು ದೇಶದಾದ್ಯಂತವೂ ಕೂಡ ಇವನ ಕ್ರೇಜ್ ಬೆಳೆದುಕೊಂಡು ಬಿಟ್ಟಿದೆ. ಕೇವಲ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ದೇಶದಲ್ಲೂ ಕೂಡ ಬೆಳೆದುಕೊಂಡು ಬಿಟ್ಟಿದೆ ಅಂತ ನಿಮಗೆ ಆರಂಭದಲ್ಲೂ ಕೂಡ ಹೇಳಿದೆ. ಸಾಕಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಾವೆ. ಸೊ ಇದ್ರ ಕುರಿತಾಗಿ ಏನು ಮಾತನಾಡಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಆದರೆ ಇಲ್ಲಿ ನಿಮ್ಮ ಗಮನಕ್ಕೆ ಒಂದು ವಿಷಯವನ್ನು ನಾನು ತರಲೇಬೇಕು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥ ವಿಚಾರ, ಒಬ್ಬ ಆಟವನ್ನು ಅಥವಾ ಒಂದು ರಿಯಾಲಿಟಿ ಶೋ ಅಲ್ಲಿ ಒಬ್ಬ ಸ್ಪರ್ಧಿಗೆ ಓಟನ್ನು ಹಾಕೋದಕ್ಕೆ ಎಷ್ಟು ಪ್ರಚಾರವನ್ನು ಮಾಡ್ತಾ ಇದ್ದೀರಿ, ಯಾರು ಒಂದು ಒಳ್ಳೆಯ ಅಭ್ಯರ್ಥಿ, ಯಾರು ನಮಗೆ ಬೇಕು ಅಂತ ಅಥವಾ ಯಾರು ನಮಗೆ ಗೆಲ್ಲಬೇಕು ಅಂತ ಪ್ರಚಾರವನ್ನು ಮಾಡ್ತಾ ಇದ್ರಿ. ಅದೇ ರೀತಿಯಾಗಿ ನಿಮ್ಮನ್ನು ಆಳುವ 5 ವರ್ಷಗಳ ಕಾಲ ರಾಜಕಾರಣಗಳನ್ನು ಮಾಡುವಂತಹ ವ್ಯಕ್ತಿಗಳು ಯಾರು ಸೂಕ್ತ ಅನ್ನೋದ್ರ ಕುರಿತಾಗಿಯೂ ವೋಟಿಂಗ್ ಮಾಡಬೇಕಾದ್ರೆ ಒಂದಿಷ್ಟು ಯೋಚನೆ ನೀವು ಮಾಡಲೇಬೇಕು ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅದನ್ನು ತಪ್ಪು ಅಂತ ಹೇಳೋದಕ್ಕಾಗಲ್ಲ, 100% ಅದು ಸರಿ. ನಾವು ಯೋಚನೆ ಮಾಡಲೇಬೇಕು. ಈಗ ಒಂದು 3 ತಿಂಗಳ ಸೀಸನ್ ಮುಗಿದೋಗ್ಬಿಡುತ್ತೆ. ಅವರವರ ಜೀವನ ಅವರು ಕಟ್ಕೊಂಡ್ಬಿಡ್ತಾರೆ. ಬಂದಿರುವಂಥ ದುಡ್ಡಲ್ಲಿ ಅವ್ರು ಯಾರಿಗೂ ಕೂಡ ಒಂದು ಪೈಸಾ ಕೊಡೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಆದರೂ ಕೂಡ ಬಂದಿರುವಂತಹ ಏನೇ ಒಂದು ಪ್ರಾಫಿಟ್ ಇದ್ದರೂ ಕೂಡ ಅದು ಅವರಿಗೆ ಶೇರ್ ಇರತಕ್ಕಂಥದ್ದು. ಆದರೆ ನೀವು ರಾಜಕಾರಣಿಗಳನ್ನು ಆಯ್ಕೆ ಮಾಡಬೇಕಾದ್ರೆ 5 ವರ್ಷಗಳ ಕಾಲ ಅವರು ನಿಮ್ಮ ಕೈ ಕೆಳಗೆ ಕೆಲಸ ಮಾಡಬೇಕಾಗುತ್ತೆ. ಆದರೆ ನೀವು ಓಟ್ ಹಾಕಿ ಅವರನ್ನು ಗೆಲ್ಲಿಸುವವರೆಗೂ ಮಾತ್ರ ಅವ್ರು ನಿಮ್ಮ ಜೊತೆಗಿದ್ದು ನಿಮಗೆ ನಮಸ್ಕಾರ ಮಾಡಿ ಎಲ್ಲವನ್ನು ಮಾಡ್ತಾರೆ. ಆದರೆ 5 ವರ್ಷಗಳ ಕಾಲ ನಿಮ್ಮ ಸೇವೆ ಮಾಡಬೇಕಾಗಿರ್ತಕ್ಕಂಥವ್ರು ನಿಮ್ಮನ್ನು ಕಾಲ್ ಕೆಳಗಡೆ ಹಾಕಿಬಿಡ್ತಾರೆ. ಇಂತಹ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಹಾಗಾಗಿ ನಿಮಗೆ ಯಾವ ಅಭ್ಯರ್ಥಿ ಸೂಕ್ತ ಅನ್ನೋದು
ಅನ್ನೋದನ್ನು ಕೂಡ ನೀವು ಯೋಚನೆ ಮಾಡಬೇಕಾಗುತ್ತೆ, ಮತವನ್ನು ಹಾಕಬೇಕಾಗುತ್ತೆ. ಕೇವಲ ಎಂಟರ್ಟೈನ್ಮೆಂಟನ್ನು ಇಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರ್ತಕ್ಕಂತಹ ನಮ್ಮ ಜನ ಒಂದಿಷ್ಟು ತಮ್ಮ ಜೀವನಕ್ಕೋಸ್ಕರ ಮತ್ತು ತಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳೋದು ಕೂಡ ತುಂಬ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಸೊ ಹಾಗಾಗಿ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡಬೇಕಾಗಿತ್ತು. ನಿಮ್ಮೊಟ್ಟಿಗೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀನಿ. ಸೊ ಈ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸ್ನೇಹಿತರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.